ಆಗಲಿ ಅಥವಾ ತರಬೇತಿ ಕೇಂದ್ರ ಆಗಲಿ ಅಥವಾ ಆಶ್ರಯ ತಾಣ ಆಗಲಿ ಆಯಿತು ಅಂತಂದರೆ ಆ ಪ್ರದೇಶದ ಆ ನೆಲೆಗಟ್ಟದ ಈ ಎಲ್ಲ ಸಂಪನ್ಮೂಲವನ್ನು ನಾವು ಕ್ರೋಢೀಕರಿಸಿದಂಗೆ ಆಗ್ತದೆ. ಒಟ್ಟಾರೆಯಾಗಿ ಈ ನಿಮ್ಮ ಶ್ರೀ ಸರ್ವೇಶ್ವರ ಪ್ರಸಾದಿತ ಶಿವ ಕಾಳಿಕಾಂಬಾ ಸಂಸ್ಕೃತ ಸಂಸ್ಥೆ ಬೆಳಗೇರಿ, ಇದು ಅಲ್ಲಿ ಶ್ರೀಕೃಷ್ಣ ಜಾನಪದ ಕಲಿಕಾ ಕೇಂದ್ರ ಆಗಬೇಕು, ಅದರ ಜೊತೆಗೆ ವೃದ್ಧಾಶ್ರಮ ಆಗಬೇಕು. ಈ ದಿಶೆಯಲ್ಲಿ ಮತ್ತೆ ಯಾರು ಈಗ ನೀವು ಕಾಂಟ್ಯಾಕ್ಟ್ ಮಾಡಿದಾರೆ ಒಂದು ಭೇಟಿಯಾಗಿ ಮಾಡಲಿಕ್ಕೆ ಏನಾದರೂ? ಬೆಟಗೇರಿ ಗ್ರಾಮದ ಕೆಲವು ಮಾಜಿ ಜಡ್ ಪಿ ಸದಸ್ಯರು, TP ಸದಸ್ಯರು, ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿ ಕೆಲವು ಮುಖಂಡರೆಲ್ಲ ಇದ್ರ ಬಗ್ಗೆ ಆಸಕ್ತಿಯನ್ನು ತೋರಿದ್ದಾರೆ. ನಾವು ಅವ್ರನ್ನ ಹೋಗಿ ಇನ್ನು ಮುಂದೆ ಸಂಪರ್ಕ ಮಾಡಿ ಈ ಕೆಲಸಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಹೊಂದಿದ್ದೀವಿ. ಯಾಕಂತ ಕೇಳಿದ್ರೆ ನಮ್ಮ ಈಶ್ವರಚಂದ್ರ ಬೆಟಗೇರಿ ಸರ್ ಅವರನ್ನ ಆ ಮೂಲಕ ನಾವು ಉಳಿಸ್ಕೊಳ್ಬೇಕು. ನಾವು ಕಿರಿಯರು, ನಾವು ಈಗ ಬೆಟಗೇರಿ ಕೃಷ್ಣ ಶರ್ಮ ಅವ್ರನ್ನ ನೋಡಬೇಕು ಅಂತಂದರೆ ನಮ್ಗೆ ಸಿಗಲ್ಲ ಅವರು. ಅದರ ತರುವಾಯದೊಳಗೆ ಇದ್ದಂಥ ಜನಪದ ಹಿರಿಯ ಸಾಹಿತಿಗಳು, ವಿದ್ವಾಂಸರು ಈಗ ಇದ್ದಾರ. ಈ ಪ್ರದೇಶದ ಬೇರೆ ಬೇರೆ ಕಡೆಗೆ ಇರ್ತಕ್ಕಂಥ ಜನಪದ ಸಂಪನ್ಮೂಲವನ್ನೆಲ್ಲವನ್ನು ಇಲ್ಲಿ ತಂದು ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮದಿದೆ. ಆ ಮೂಲಕ ಬೆಟಗೇರಿ ಈಶ್ವರಚಂದ್ರ ಬೆಟಗೇರಿ ಅವ್ರನ್ನ ನಾವು ಬದುಕಿಸ್ಕೊಳ್ಬೇಕು ಅಂತ ನಮ್ಮದೊಂದು ಒಳಗಿನ ಆಸೆಯ. ಅಡ್ಡಿಲ್ಲ, ಇಲ್ಲಿವರೆಗೆ ಬಂದ್ರಿ, ಈ ವಿಷಯದ ಬಗ್ಗೆ ನಿಮ್ಮ ವಿಚಾರಗಳನ್ನು ಹೇಳಿದಿರಿ. ಜೊತೆಗೆ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ನಮ್ಮ ಆನಂದ ಕಂದರ ಮುಂದುವರಿಕೆ, ಹೌದು ಮುಂದುವರಿಕೆ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಅದು ನಿಜವಾಗಿ ಅದ ಅವರಲ್ಲಿ ಕಳಿಸೋದ. ಹೌದು ಸರ್. ಇನ್ನೇನು ಇವ್ರಿಗೆ ಆರ್ಥಿಕ ಬೆಂಬಲ ಸರ್ಕಾರ ಮತ್ತು ಜನ ಕೊಡಬೇಕಷ್ಟ. ಯಾಕಂದ್ರೆ ಉಳಿಸೋ ಕೆಲಸ ಅವ್ರದ್ದು. ಅವರು ತಮ್ಮ ಜೀವನ ಪರ್ಯಂತರ ನೀವು ಈಗ ಹೇಳಿದಂಗೆ ಸ್ವತಃ ಶ್ರೀಕೃಷ್ಣ ಪಾರಿಜಾತವನ್ನು ಆರ್ಡರ್ ಕೊಡೋದಂಥವ್ರು. ಹೌದು, ಅದು ಅಪರೂಪದಲ್ಲಿ ಅಪರೂಪ, ತೀರಾ ಅಪರೂಪದ ಕಲಾವಿದ. ಅದ್ರ ಜೊತೆ ಒಬ್ಬ ಕವಿಯಾಗಿ, ಒಬ್ಬ ಲೇಖಕಾಗಿ, ಒಬ್ಬ ಸಮಾಜದ ಬಗ್ಗೆ ಒಂದು ಕಳಕಳಿ ವ್ಯಕ್ತಿ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಶಸ್ಸಾಗ್ರಿ. ಜೊತೆಗೆ ಈ ಸಂಸ್ಥೆ ಬೆಳೀಲಿ ಮತ್ತು ಉಳಿಲಿ. ಬರೀ ಕಟ್ಟೋದಷ್ಟೇ ಅಲ್ಲ, ಉಳಿಸೋದು ಅಷ್ಟೇ ಮುಖ್ಯ ಇರ್ತದೆ. ಉಳಿತದ, ಅದರಲ್ಲಿ ಶಕ್ತಿ ಸತ್ವ ಇತ್ತಂದ್ರೆ ಉಳಿತದ, ಯಾರು ಪ್ರಶ್ನೆ ಇಲ್ಲ. ಜನಪದಕ್ಕಂತೂ ತನ್ನದೇ ಆಗಿರ್ತಕ್ಕಂಥ ಶಕ್ತಿನೇ ಇದೆ ಐತೆ ಸರ್, ಉಳಿಸ್ತದ. ಆ ದಿಶೆಯಲ್ಲಿ ಅವರೆಲ್ಲ ಯಶಸ್ಸು ಸಿಗಲಿ ಅಂತ ಹೇಳ್ತಾ ತಾವು ಬಂದ್ರಿ. ಈ ಒಂದು ಶಿವ ಕಾಳಿಕಾಂಬಿಕಾ ಸಂಸ್ಕೃತ ಸಂಸ್ಥೆ ಬಗ್ಗೆ ಮತ್ತು ಶ್ರೀ ಕೃಷ್ಣ ಗುರುಕುಲ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಸಿದ್ರಿ. ಅದೇ ರೀತಿ ಇದು ನಮ್ಮ ಮಲಗಿದ ಸಮಾಜಕ್ಕೆ ಎಬ್ಬಸಲಿ, ಒಂದು ಒಳ್ಳೆ ಸಂಪನ್ಮೂಲ, ಕುರುಡು ಸರ್ಕಾರಕ್ಕೆ ಒಂದಿಷ್ಟು ಚುಚ್ಚಲಿ ಅಂತ ಹೇಳ್ತಾ ನಿಮ್ಗೆ ಮತ್ತೆ ಅದೇ ಕಾಲಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ಶ್ರೀ ಈಶ್ವರಚಂದ್ರ ಬೆಟಗೇರಿ ಅವರಿಗೆ ಇಬ್ಬರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಆತ್ಮೀಯರೇ, ಇಲ್ಲಿವರೆಗೆ ನೀವು ನೋಡಿದ್ರಿ ಒಬ್ಬ ವ್ಯಕ್ತಿ ಶಕ್ತಿ ಹಾಕ್ತಾನೆ, ಹೆಂಗೆ ಬೆಳಿತಾನೆ ಅಂತೇಳಿ ಅವರಲ್ಲಿ ಜೀವನವನ್ನು ಅದರಲ್ಲಿ ಕಳೆದಿದ್ದಾರೆ. ಬಡತನ, ಶ್ರೀಮಂತಿಕೆ ಇವ್ಯಾವುದನ್ನು ಗಮನಿಸಿದ್ರೆ ಇವತ್ತು ನೆಮ್ಮದಿಯಿಂದ ಇರ್ಬೋದು ಅವರು, ಇಲ್ಲಂತಲ್ಲ. ಆರಂಭ ಮಾತ್ರ ಬಡತನದಲ್ಲಿ ಬಂದಿದ್ದೀನಿ, ಸುಳ್ಳಲ್ಲ. ಅಂಥದ್ರಲ್ಲಿ ಇದು ಸಾಹಸ ಮಾಡ್ತಾಯಿದ್ದಾರೆ. ಆ ಸಾಹಸಕ್ಕೆ ನೀವು ಜನಸಾಮಾನ್ಯರು ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಯಶಸ್ಸಿಗಲಿ ಅಂತ ಮತ್ತೆ ಹೇಳ್ತಾ S60 ನ್ಯೂಸ್ ಸತೀಶ್ ಸೀತಾರಾಮ ಕೈಗೊಂಡು ವಂದನೆಗಳು.